ಏನೋ ಮಗ ಈ ಡಬ್ಬಾ ಗಾಡಿನ ಇಟ್ಕೊಂಡು ಇನ್ನೂ ಏನೋ ಮಾಡ್ತಿದ್ಯಾ? ಎತ್ತೋ ಕೈ ನಿನ್ನ ಅಜ್ಜಿ. ಈ ಗುಜ್ರಿಗಾಕ ಗಾಡಿಗೆ ಇಷ್ಟೆಲ್ಲ ಹೇಳ್ತಿದ್ಯಲ್ಲಲ್ಲಿ, ಮಾರಕ್ಕೆ ಹೋಯ್ತಾನೆ ಮೊದಲು. ಸರಿ, ನಿನ್ನ ಪ್ರಕಾರ ಇದಕ್ಕೆ ಎಷ್ಟು ಕೊಡ್ತೀಯಾ? ಏನೊಂದು 20,000 ಕೊಡ್ಬೋದಾ ಇದಕ್ಕೆ? ಗುಜ್ರಿಗೆ ಹಾಕೋರು ವ್ಯಾಲ್ಯೂ ಇಲ್ಲ. 20,000? ನನ್ನ ಭಾವನೆಗಳಿಗೆ, ನನ್ನ ನೆನಪುಗಳಿಗೆ, ನನ್ನ ಆಸೆಗಳಿಗೆ ಬರೀ 20,000 ಬೆಲೆನೇನೋ? ಇಲ್ಲ ಕಣೋ, ಇದು ಬರೀ ಗಾಡಿ ಅಲ್ಲ ಮಗ. ಇದು ನಮ್ಮ ಅಪ್ಪನ ಫಸ್ಟ್ ಬೈಕ್ ಗೊತ್ತಾ? ನಾನು ಗಾಡಿ ಓಡಿಸೋದು ಕಲ್ತಿದ್ದು ಬೈಕ್ ಕಣೋ ಇದು. ನಾನು ಎದ್ದಿದ್ದಿದ್ರ ಜೊತೆ ಬಿದ್ದಿದ್ದಿದ್ರ ಜೊತೆ ನನ್ನ ಪ್ರತಿ ಜೀವನದ ಪ್ರತಿಯೊಂದು ಮೆಮೊರಿಲಿ ಗಾಡಿ ಇದೆ ಗೊತ್ತಾ. ನಮ್ಮ ಅಪ್ಪ ಹೋದ್ಮೇಲೆ ಕೂಡ ಅವ್ರು ನನಗೋಸ್ಕರ ಏನು ಕೊಟ್ಟೋಗಿಲ್ಲ ಅಂದರೆ ಈ ಗಾಡಿನ ಕೊಟ್ಟೋಗಿದ್ದಾರೆ. ಆ್ಯಂಡ್ ಈ ಗಾಡಿಲಾಗಿರೋ ಪ್ರತಿಯೊಂದು ಡೆಂಟು, ಪ್ರತಿಯೊಂದು ಸ್ಕ್ರ್ಯಾಚು, ನನಗಾಗಿರೋ ಗಾಯಗಳು, ಇದೆಲ್ಲ ನಾವು ಒಟ್ಟಿಗೆ ಕಳೆದಿರೋವಂಥ ಮೆಮೊರೀಸು. ಆ ನೆನಪುಗಳಿಗೆ ಬೆಲೆ ಕಟ್ಟೋಕ್ಕಾಗಲ್ಲ ಕಣೋ. ನೀನು 20,000 ಅಲ್ಲ 20 ಲಕ್ಷ ಕೊಟ್ಟರು ನಾನು ಈ ಗಾಡಿ ಕೊಡೋಲ್ಲ ಕಣೋ. ಗುಜ್ರಿಗೂ ಹಾಕಲ್ಲ, ಏನೂ ಮಾಡಲ್ಲ. ಅಲ್ಲ ಮಗ, ಒಂದಿನ ಈ ಗಾಡಿ ಓಡಿಲ್ಲ ಅಂದರೆ ಏನೋ ಮಾಡ್ತೀಯಾ? ಓಡಲಿಲ್ವಾ ಪರವಾಗಿಲ್ಲ, ದಿನ ಅಲ್ಲಿ ನಿಲ್ಲಿಸ್ಬಿಟ್ಟು ಕ್ಲೀನ್ ಮಾಡಿ ಅವಳನ್ನ ನೋಡ್ತೀನಿ ಹೊರತು ಯಾರಿಗೂ ಕೊಡಲ್ಲ. ನನ್ನ ಹೀರೋ ಹೊಂಡ ಇದು. ಅಬ್ಬೊಬ್ಬೊಬ್ಬೊಬ್ಬ, ಏನು ಚಿನ್ನ ಮೇಂಟೈನ್ ಮಾಡ್ದಂಗೆ ಮಾಡಿದ್ಯಾ ಈ ಹಳೆ ಗಾಡಿನ. ಗುಜ್ರಿಗೆ ಹಾಕು.